ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇವತೆ ದುರ್ಗಾಂಬಿಕೆಯ ಜಾತ್ರೆಯ ಅಂಗವಾಗಿ ಇವತ್ತು ಏನು ಅಂದ್ರಕಂಬದ ಪೂಜೆಯನ್ನು ನೆರವೇರಿಸೋದ್ರ ಮೂಲಕ ದಾವಣಗೆರೆ ನಗರದಲ್ಲಿ ಪ್ರತಿ 2 ವರ್ಷಕ್ಕೊಂದ್ಸತಿ ನಡೆಯುವ ದುರ್ಗಮ್ಮನ ಜಾತ್ರೆ ಏನು ಮುಂದಿನ ತಿಂಗಳಿದೆ, ಇವತ್ತಿನಿಂದ ಚಾಲು ಆಗುತ್ತೆ. ಏನು ಇವತ್ತಿನಿಂದ ಸಂಪ್ರದಾಯಗಳು, ದೇವಸ್ಥಾನದ ಎಲ್ಲ ಕಾರ್ಯಗಳು ಮತ್ತು ವಿವಿಧ ಎಲ್ಲ ಕಾರ್ಯಕ್ರಮಗಳು ಅಧಿಕೃತವಾಗಿ ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಅಂದ್ರಕಂಬವನ್ನು ನಾವಿವತ್ತು ಭಾಳ ಒಂದು ದೇವರ ಒಂದು ಆಶೀರ್ವಾದದಿಂದ ಎಲ್ಲ ನಮ್ಮ ಭಕ್ತಾದಿಗಳ ಸಮ್ಮುಖದಲ್ಲಿ ಅವರು ಮಾರ್ಗದರ್ಶನ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಇವತ್ತು ಅಂದ್ರಕಂಬ ಪೂಜೆಯನ್ನು ಮಾಡಿ ಇವತ್ತು ನೆರವೇರಿಸಿದ್ದೇವೆ. ನಮ್ಮ ದಾವಣಗೆರೆ ಜನತೆ ಏನು ಮುಂದಿನ ತಿಂಗಳು ನಡೆಯುವ ದುರ್ಗಮ್ಮನ ಜಾತ್ರೆಗೆ ಭಾಳ ಉತ್ಸುಕರಾಗಿದ್ದಾರೆ. ಭಾಳ ಒಂದು ಒಳ್ಳೆಯ ರೀತಿಯಿಂದ, ಒಳ್ಳೆಯ ಶಾಂತ ರೀತಿಯಿಂದ ಈ ಒಂದು ಹಬ್ಬವನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸ್ತೀನಿ. ಮತ್ತು ಮುಖ್ಯವಾಗಿ ಏನು ದಾವಣಗೆರೆ ನಗರದಲ್ಲಿ ಭಾಳ ಒಂದು ವಿಜೃಂಭಣೆ ಇದೆ. ಒಂದು ಹಬ್ಬ ಬಂದದಪ್ಪ ಅಂದರೆ ಎಲ್ಲರಿಗೂ ಒಂದು ಖುಷಿ. ಆ ನಿಟ್ಟಿನಲ್ಲಿ ಎಲ್ಲ ಶಾಂತ ರೀತಿಯಿಂದ ಹಬ್ಬವನ್ನು ಮಾಡೋಣ ಅಂತ ಈ ಸಮಯದಲ್ಲಿ ಹೇಳ್ತೇನೆ. ನಿನ್ನೆ ಬಿಜೆಪಿ ನಿಮ್ಮ ವಿರುದ್ಧ ಈಗ ಫಸ್ಟು ಸಂಸ್ಕಾರ ಕಲಿಬೇಕು. ಯಾರು ಮನುಷ್ಯ ಆಗಲಿ ಸಂಸ್ಕಾರ ಕಲಿತು ಯಾವ ರೀತಿ ನಡವಳಿಕೆ ಇರಬೇಕು, ಯಾವ ರೀತಿ ನಡೆ ಇರಬೇಕು ಅನ್ನೋದು. ಈಗ ಇಲ್ಲಿ ಮಟ್ಟ ನನ್ನ ಬಾಯಿಗೆ ಯಾರಿಗೂ ಅರೆಸ್ಟ್ ಮಾಡಪ್ಪ ಅಂತ ನನ್ನ ಬಾಯಿಗೆ ಇಲ್ಲಿ ಮಟ್ಟ ಬಂದಿಲ್ಲ. ನಾನು ಯಾಕೆ ಹೇಳಕ್ಕೆ ಹೋಗಲಿ? ಅವರು ಅಲ್ಲಿ ವಿಡಿಯೋ ಕ್ಯಾಮ್ರಾ ಮಾಡಿ ಅವ್ರು ಯಾರೋ ವಿಡಿಯೋ ಕ್ಯಾಮ್ರಾದಾಗ ತೋರಿಸಿದಾರಂತೆ, ಏನು ಯಾರಿಗೆ ಬೈದಿರೋದು, ಅಲ್ಕ ಬೈದಿರೋದು. ಆ ನಿಟ್ಟಿನಾಗ ಅವನು ಕಂಪ್ಲೇಂಟ್ ಕೊಟ್ಟಾನ, ಅವ್ರು ಕಂಪ್ಲೇಂಟ್ ಲಾಡ್ಜ್ ಮಾಡ್ಯಾರ. ಅದಕ್ಕೂ ನಮಗೆ ಏನು ಸಂಬಂಧ ಐತಿ? ಹಾಂ, ಅವ್ರು ನೋಡಿದರೆ ಅವನು ಮುಂಚೆ, ನಾನು ಈಗಲ್ಲ ಅವ್ನು ನೋಡ್ತಿರೋದು ಯಾರನ್ನ, ಹರೀಶನ್ನ. ಅವ್ನು ನೋಡಿದ್ರೆ ಅವಾಗ ಕ್ರಿಕೆಟ್ ಆಡ್ತಿದ್ವಿ ಜೊತೆಗೆ, ಅವಾಗಿಂದನೇ ಎಲ್ಲರೂ ಕೂಡ ಗುದ್ದಾಡೋನು, ಅವಾಗ ಅರ್ಕ ಅನ್ನೋರು. ಅದಕ್ಕೆ ಎಲ್ಲ ರೀತಿಯಿಂದ ಒಂದು ಸಮಾಧಾನದಿಂದ ಎಲ್ಲ ಜನಗಳಿಗಾಗಲಿ ದಾವಣಗೆರೆ ಜಿಲ್ಲೆ ಆಗಲಿ ಅಭಿವೃದ್ಧಿ ಪದದ ಹತ್ರ ಹೋಗೋಕ್ಕೆ ಏನಾಗಬೇಕು ಅದನ್ನು ಮಾಡಲಿ. ಅದು ಬಿಟ್ಟು ಅವನು ಹರಿಹರ ಕ್ಷೇತ್ರ ಬಿಟ್ಟು ಈಗ ಹರಿಹರದಾಗ ಮಣ್ಣು ಬಂದಿದ್ರು ಬೆಳಗ್ಗೆ, ನಮಗೆ ಮಣ್ಣು ಹೊಡಿಯೋಕೆ ಯಾವುದು ಇಟ್ಟಿಗೆ ಬಟ್ಟಾರು. ಅದಕ್ಕೆ ನೀವು ಹೋಗ್ರಪ್ಪ ಶಾಸಕರನ್ನ ಕೇಳಿ ಪರ್ಮಿಷನ್ ತಗೊಂಬರ್ರಿ ಅಂದೆ. ಏನಪ್ಪ ಹಾಗೆ ಪರ್ಮಿಷನ್ ಅಂದರೆ ಎಲ್ಲ ಒಂದು ಲೀಗಲ್ಲಾಗಿ ಮಾಡಿರಿ. ಅದು ಲೀಗಲ್ಲಾಗಿ ಕಾಂಟ್ರಾಕ್ಟ್ರಿಗೆ ಹೇಳಿದ್ವಿ. ಯಾವುದೋ ನಮ್ಮ ತಂದೆಯವ್ರ ಆರಾಧನೆ ಇದ್ದಾಗ ಕಾಂಟ್ರಾಕ್ಟ್ರುಗಳು ಮಣ್ಣು ಹೊಡೆದಾರ. ಅವ್ರು ಕಾಂಟ್ರಾಕ್ಟ್ರುಗಳ್ನ ಕರೆದು ಕೇಳಬೇಕು. ನನಗೆ ಕೇಳಿದ್ರೆ ಏನು ಬರ್ತದೆ? ಈಗ ಲೆವೆಲ್ ಮಾಡೋಕ್ಕೆ ಮಣ್ಣು ಹೊಡಿಬೇಕು ಅಂದರು, ಹಂಗೆ ಮಾಡೋಕ್ಕೆ. ಆಮೇಲೆ ಅಲ್ಲಿ ರೈತರು ಹೊಲ್ದಾಗೂ ಮಣ್ಣು ಹೊಡ್ಸ್ಯಾರ, ರೈತರುಗಳು ಹೊಡಿಸ್ಕೊಂಡಾರ. ಅವರು ನಮ್ಮ ಹೊಲ್ದಾಗೂ ಉಪಯೋಗಿಸಿಲ್ರಿ ಅಂತ ಅವರು ಮಾಡ್ಯಾರ. ಏನು ನಾನು ಒಬ್ಬನೇನ ಮಾಡ್ಕೊಂಡಿರೋದು ಅಲ್ಲಿ ಏನು? ಅದಕ್ಕೆ ಆ ನಿಟ್ಟಿನಾಗ ಎಲ್ಲ ಎನ್ಕ್ವೈರಿ ಮಾಡಲಿ. ಎನ್ಕ್ವೈರಿ ಮಾಡಿ ಏನು ಅಂತಂದು ಎಲ್ಲ ಗೊತ್ತಾಗಲಿ, ಜನಗಳಿಗೂ ಗೊತ್ತಾಗಲಿ. ಮೇಲೆ ಕಂಪ್ಲೇಂಟ್ ಮಾಡಬೇಕು, ಕೇಸ್ ದಾಖಲು ಮಾಡಲಿ ಬಿಡು. ಏನಂತ ಲೀಗಲ್ ಆಗಿದ್ರೆ ಮಾಡಲಿ. ಲೀಗಲಾಗಿ ಇಲ್ಲೀಗಲ್ ಅದು ಯಾವುದೋ ಇದ್ರದ್ದು ಹೇಳಿದ್ರಲ್ಲಿ ಇನ್ನೂ ಬರ್ತಾಯಿತ್ತು ಅದು ರೆಕಾರ್ಡ್ಸು, ಯಾವ್ದು ಚಿಕ್ಕಬಿದ್ರಿ ಕೇಸು. ಅದಕ್ಕೆ ಏನಂತಾರೆ ನೋಡೋಣ, ಅದು ಎಲ್ಲ ಬರಲಿ. ಬಂದ ಮೇಲೆ ನೀವೆಲ್ಲ ಏನಂತ ಆಗ್ತೀರಿ ನೋಡು. ಯಾರು ಯಾವ ಸುಳ್ಳು, ಯಾರು ನಿಜ, ಏನು ಇದೇನು ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಳಕ್ಕೆ ಮಾಡ್ತಿದ್ರು ಏನು? ಈಗ ಇಷ್ಟು ಇರಲಿಲ್ಲಪ್ಪ MP ಮಾಜಿ, ಈಗ ಯಾಕೆ ಎದ್ದು ಬಂದ್ಬಿಟ್ಟಾರ ಹಂಗೆ ಗರಿ ಹಂಗೆ ಹಾಕ್ಯಂಡು. ಏನು ಬೈ ಎಲೆಕ್ಷನ್ ಬಂತನ್ನ, ಬೈ ಎಲೆಕ್ಷನ್ ಎಲ್ಲ ಊರಿಗೆ ಕಳಿಸಿದ್ವಿ ಅವ್ರನ್ನ. ಅದು ಬರಬಾರ್ದು. ಒಳ್ಳೆ ರಾಜಕಾರಣಿ ಆದರೆ ಯಾವ ರೀತಿಯಿಂದ ರಾಜಕೀಯ ಮಾಡ್ತೀವಿ, ಯಾವ ರೀತಿಯಿಂದ ನಾವು ಜನಗಳ ಜೊತೆ ಬೆರಿತೀವಿ, ಯಾವ ರೀತಿ ನಾವು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು, ಬಡವರಿಗೆ ಯಾವ ರೀತಿ ಸಹಕಾರ ಮಾಡಬೇಕು, ಯಾವ ರೀತಿ ನಾವು ನಗರವನ್ನು ಮತ್ತು ಗ್ರಾಮಾಂತರ ಪ್ರದೇಶದ ರೈತರಿಗೆ, ನೀರಾವರಿಗೆ ಯಾವ ರೀತಿ ಒತ್ತನ್ನು ಕೊಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಹೆಲ್ತಿ ಡಿಸ್ಕಷನ್ ಇರಬೇಕು. ಹೆಲ್ತಿ ಡಿಸ್ಕಷನ್ ಬಿಟ್ಟು ಇವು ಯಾವ ಅಂತಾರಲ್ಲ, ಕೆಲಸಕ್ಕೆ ಬರಲ್ದವು ತಗೊಂಬಂದು ಈಗ ಬೈ ಎಲೆಕ್ಷನ್ ಬರ್ತಾಯಿತ್ತಲ್ಲ, ಅದಕ್ಕೆ ಸಿಂಪತಿ ಕ್ರಿಯೇಟ್ ಮಾಡೋಕ್ಕೆ ಇವೆಲ್ಲ ನಾಟಕಗಳು. ನನ್ನ ಕೇಳಿದ್ರು ಕಾನೂನು ಪ್ರಕಾರ ಎಲ್ಲ ತನಿಖೆ ಆಗಲಿ ಅಂತೀರಿ ಸರ್? ಎಲ್ಲವೂ ಆಗಲಿ, ಅದ್ರಾಗ ಏನೈತಿ? ಈಗ ನಮ್ದ್ರಾಗ ಯಾವ ಒಂದು ಕಪ್ ಚುಕ್ಕಿ ಬಂದಿಲ್ಲ ಇಲ್ಲಿ ಮಠ. ಏನಿದೆ ಮೊದಲನೇ ಸತಿಯಲ್ಲಿ ನಾನು ಮಂತ್ರಿ ಆಗಿರೋದು, ಮೂರನೇ ಬಾರಿ ಮಂತ್ರಿ ಆದ್ರೂ ಯಾವ ಕಪ್ ಚುಕ್ಕಿನೂ ಇಲ್ಲ. ಇವರು ಕ್ರಿಯೇಟ್ ಈಗೇನು ಹೊಸದ ನೋಡ್ತದವ ಇವ್ರನ್ನ? ಹಾಂ ಏನಪ್ಪ? ಅದಕ್ಕೆ
ಒಂದು ಸಮಾಧಾನದಿಂದ ಇದ್ದು ಎಲ್ಲರನ್ನೂ ಕೇಳಿ ಅದು ಆಮೇಲೆ ಅಧಿಕಾರಿಗಳು ಏನು ಮಾಡ್ತಾರೆ ಪಾಪ, ಅಧಿಕಾರಿಗಳು ಕಾನೂನು ಹೆಂಗೈತೆ ಹಂಗೆ ನಡೆಸ್ಕೊಂಡು ಹೋಗ್ತಾರೆ. ಈಗ ನಾನು ತಪ್ಪು ಮಾಡಿದ್ರು ನನಗೆ ಅಡ್ವೈಸ್ ಮಾಡಬೇಕು, ಇಲ್ಲ ನಾನು ತಪ್ಪು ಮಾಡಿದ್ರು ನನಗೆ ಶಿಕ್ಷೆ ಆಗಬೇಕು. ಇವರು ಅಧಿಕಾರಿಗಳ ಮ್ಯಾಗೆ ದೌರ್ಜನ್ಯ ಮಾಡೋದು, ಅಧಿಕಾರಿಗಳಿಗೆ ಹೀಗೆ ಕೊಚ್ಚಿಂದ ಬೈಯೋದು, ಆ ರೀತಿ ಆಗಬಾರ್ದು. ಆ ಸಂಪ್ರದಾಯ ಅಲ್ಲ. ಅದನ್ನ ತಿಳ್ಕೊಂಡು ಮಾತಾಡಲಿ. ಅದು ಬಿಟ್ಟು ಹಿಂಗೆ ಮಾಡಿದೆ ಇದಕ್ಕೆ ಯಾರು ಬಗ್ಗಲ್ಲ ಎಗ್ಗಲ್ಲ ಏನು ಇವೆಲ್ಲ ನೋಡಿಬಿಟ್ಟವೆ ಅಂತಾರೆ ಎಲ್ಲ ದಾದಾಗಿರಿನ. ಅದಕ್ಕೆ ಯಾವ ನಡೆಯಲ್ಲ. ಸಮಾಧಾನದಿಂದ ಶಾಂತವಾಗಿ ಹಿಂಗೆ ಕೆಲಸಗಳು ಆಗಬೇಕು, ಹಿಂಗೆ ಜಿಲ್ಲಾ ಆಡಳಿತದಿಂದ ಹಿಂಗೆ ಆಗಬೇಕು ಅಂದ್ರೆ ನಾವು ಎಲ್ಲರೂ ಸೇರಿ ಮಾಡೋಣ. ಸರ್ ಡಿ ಕೆ ಶಿವರು ಡೆಲ್ಲಿಗೆ ಹೋಗಿದ್ದಾರೆ ಸರ್, 3 ದಿನ ಆಯಿತು. ಗೊತ್ತಿಲ್ಲಪ್ಪ ನನಗೆ. ಹೈಕಮಾಂಡ್ ಬಿಟ್ಟು ಅಲ್ಲ ಸರ್, ನಿಮ್ಮ ಶಾಸಕರು ಹೇಳ್ತಾರೆ CM ಎಲ್ಲ ಲಕ್ಷಣಗಳಿದ್ದಾವೆ. ನೋಡಮ್ಮ, ಹೈಕಮಾಂಡ್ ಅಪ್ಪ. ಈಗ ಸಿದ್ದರಾಮಯ್ಯನವ್ರು ಅದಾರ, ಈಗ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳು ಅದಾರ.